ಈಗ ಜಾತಿ ಜನಗಣತಿ ವಿಚಾರವಾಗಿ ನಿನ್ನೆಯಷ್ಟೇ ಏನು ಕಾಂಗ್ರೆಸ್ ಹೈಕಮಾಂಡ್ ಒಂದು ತೀರ್ಮಾನವನ್ನು ಕೊಡುತ್ತೆ. ಅದನ್ನ ಸಿದ್ದರಾಮಯ್ಯನವರು ಕೂಡ ಹೇಳ್ತಾರೆ. ಇದು ಒಂದು ರೀತಿ ಸಿದ್ದರಾಮಯ್ಯನವರಿಗೆ ಹಿನ್ನಡೆ ಆಯ್ತಾ ಅನ್ನುವಂಥದ್ದು. ಖಂಡಿತವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಇದು ಹಿನ್ನಡೆ ಅಲ್ಲ, ಅಥವಾ ಅವರ ಸರ್ಕಾರಕ್ಕೆ ಹಿನ್ನಡೆ ಅಲ್ಲ. ನಾನು ಈಗಾಗಲೇ ಮೊದಲೇ ನಾನೇ ಸ್ಪಷ್ಟವಾಗಿ ಹೇಳಿದಂಥವನು, ನೀವು ಇದನ್ನು ಇಂಪ್ಲಿಮೆಂಟ್ ಮಾಡ್ರಿ ಅಂತ ಹೇಳಿದವನು. ಐ ಆಮ್ ದ ಫಸ್ಟ್ ಮ್ಯಾನ್ ಅಮಾಂಗ್ ದ ಲಿಂಗಾಯತ್ ಕಮ್ಯುನಿಟಿ. ಇದನ್ನ ಅಂದರೆ ವರದಿ ಪ್ರಕಟಣೆ ಮಾಡಿ ಅಂತ ಹೇಳಿದವನು. ಐ ಆಮ್ ದ ಫಸ್ಟ್ ಮ್ಯಾನ್. ಪ್ರಕಟಣೆ ಮಾಡಲೇಬೇಕು ಅಂತ ಮುಖ್ಯಮಂತ್ರಿ ಒತ್ತಾಯ ಮಾಡಿಸ್ತಾರಲ್ಲಿ ನಾನು ಒಬ್ಬ. ಎದಕ್ಕೆ? ಸತ್ಯ ಹೊರಗೆ ಬರಲಿ, ಏನಿದೆ ಅದನ್ನು ನೋಡ್ಕೊಳ್ಳಿ. ಸರಿ ಇಲ್ಲ ಅಂದರೆ ಅದನ್ನು ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇರ್ತದಲ್ಲ. ಈಗ ಸಂವಿಧಾನದ ತಿದ್ದುಪಡಿ ಮಾಡ್ತೀವಂತೆ, ಈ ಸಮೀಕ್ಷೆ ತಿದ್ದುಪಡಿ ಮಾಡಲಿಕ್ಕಾಗಲ್ವಾ? ಅದಕ್ಕೆ ಲಿಂಗಾಯತರು, ಒಕ್ಕಲಿಗರು ಮತ್ತು ಬೇರೆ ಬೇರೆ ಸಮುದಾಯಗಳು ನಾವು ಸರಿ ಇಲ್ಲ, ಈಗ ಸಮೀಕ್ಷೆ 10 ವರ್ಷದಿಂದ ಮಾಡಿದ್ದೀರಿ, ಸರಿಯಾಗಿ ಮಾಡಿಲ್ಲ ಅನ್ನೋದು ಅವ್ರ ಅಭಿಪ್ರಾಯ ಇದೆ. ಇದಕ್ಕೆ ನಾನು 1 ಮಿನಿಟ್, ಆ ಅಭಿಪ್ರಾಯಕ್ಕೆ ಮನ್ನಣೆ ಕೊಟ್ಟು ಇದನ್ನು ಸುಧಾರಣೆ ಮಾಡಿ ಸರಿಯಾಗಿ ಮಾಡಿಯಪ್ಪ ಅಂತ ಪಕ್ಷದ ಹೈಕಮಾಂಡ್ ಹೇಳಿದೆ. ಅದನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ನಮ್ಮ ಸರ್ಕಾರ ಒಪ್ಕೊಂಡಿದೆ. ಈಗ ಇದು ಸಿದ್ದರಾಮಯ್ಯನವ್ರಿಗೆ ಹಿನ್ನಡೆ ಆಗಿಲ್ಲ. ಇನ್ಫ್ಯಾಕ್ಟ್ ಸಿದ್ದರಾಮಯ್ಯ ಒನ್ ಆಫ್ ದ ಬೆಸ್ಟ್ ಚೀಫ್ ಮಿನಿಸ್ಟರ್ ಇನ್ ಸೋಷಿಯಲ್ ಇಂಜಿನಿಯರಿಂಗ್. ಹೀಗಾಗಿ ಅವ್ರು ಮಾಡ್ತಾ ಇರುವಂತ ಕ್ರಮ ಸರಿ ಇದೆ. ಗೊತ್ತಿಲ್ಲ ನೋಡಿ, ಇವೆಲ್ಲ ನೋಡಿ, 1 ನಿಮಿಷ, ಇವೆಲ್ಲ ಊಹಾಪೋಹ. ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ, ಮುಖ್ಯಮಂತ್ರಿಗಳು ಏನು ತೀರ್ಮಾನ ಮಾಡ್ತಾರೆ, ಅವ್ರಿಗೆ ಬಿಟ್ಟಂತ ವಿಚಾರ. ಈಗ ನನ್ನ ವೈಯಕ್ತಿಕ ವಿಚಾರದಲ್ಲಿ ಮಂತ್ರಿ ಮಾಡಬೇಕು ಬಿಡೋದು ಮುಖ್ಯಮಂತ್ರಿಗಳಿಗೆ ಪಕ್ಷದ ವರಿಷ್ಠರು ಬಿಟ್ಟಿದ್ದು. ನಾನೇನು ಹೊಸಬನಲ್ಲ, ನಾನು 7-8 ಸಾರಿ ಆರಿಸಿ ಬಂದಂಥವನು. ಐ ಆಮ್ ಆಲ್ಸೋ ವೆರಿ ಸೀನಿಯರ್. ನಾನು 1985ದಿಂದ MLA ಆದಂಥವನು, MP ಆದಂಥವನು, 8 ಸಾರಿ ಆರಿಸಿ ಬಂದವನು. ಹೀಗಾಗಿ ಪಕ್ಷಕ್ಕೆ ನನ್ನ ಸೇವೆ ಅಗತ್ಯ ಇದೆ ಅಂದರೆ ಮಾಡಲಿ, ಅಗತ್ಯ ಇಲ್ಲ ಅಂದರೆ ಬಿಡಲಿ. ಇಟ್ ಈಸ್ ಅಪ್ ಟು ದ ಪಾರ್ಟಿ ಟು ಡಿಸೈಡ್.